ಸರ್ ಈಗ ಲೋಕಸಭಾ ಎಲೆಕ್ಷನ್ ಮುಗ್ತಾ ಇದೆ, ಯಾವ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ? ನಮಗೀಗ ಒಳ್ಳೇದು ಯಾರು ಮಾಡ್ತಾರೋ ಅವ್ರು ಬಂದ್ರೆ ಒಳ್ಳೇದು ನಮಗೆ. ಅದೇ ಸರ್, ಯಾರು ಮಾಡ್ತಾರೆ ಅಂತ? ಒಳ್ಳೇದು ಯಾರು ಮಾಡ್ತಾರೆ ಅಂತ ಈಗ ನೋಡ್ತಾ ಇದೀವಿ ನಾವು, ಇನ್ನೂ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ನಮಗೆ. ಹಾಗಾದ್ರೆ ಇದಕ್ಕೂ ಮುಂಚೆ ಇದ್ದಿದ್ದ ಒಂದು ಎಂ ಪಿ ಕ್ಯಾಂಡಿಡೇಟ್ ಏನು ಕೆಲಸ ಮಾಡಿಲ್ವಾ? ಅವ್ರು ಏನು ಮಾಡಿಲ್ಲ, ಅನಂತಕುಮಾರ್ ಹೆಗಡೆ ಅವರು. ₹1 ಕೆಲಸ ಮಾಡಿಲ್ಲ, ಅದಂತೂ ನಿಜ. ಸರ್ ಈಗಿನ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಇದ್ದಾರೆ. ಕಾಗೇರವ್ರು ಒಳ್ಳೆ ಇದ್ದಾರೆ, ಆದರೆ ಅವ್ರ ಬಗ್ಗೆ ನಮಗೇನಿದೆ ಅಭ್ಯಂತರ ಇಲ್ಲ. ಸರ್ ಕಾಂಗ್ರೆಸ್ ಕಡೆಯಿಂದ ಕೂಡ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ರು. ಅದು ಒಳ್ಳೆ ಕೆಲಸ ಮಾಡಿದ್ದಾರೆ, ಆದರೆ ಅದು ಎಲ್ಲರಿಗೂ ಆಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರಕಾರ ಯಾರು ಬಂದ್ರೆ ಒಳ್ಳೇದಾಗುತ್ತೆ? ನಮ್ಮ ಪ್ರಕಾರ ಈಗ ಹೇಳೋದಾದರೆ ಇಲ್ಲಂತೂ ಈಗ ಈ ಸಲ ಕಾಂಗ್ರೆಸ್ ಹೊಡಿತಾ ಅಂತ ನಮ್ಗೆ ಅನ್ನಿಸ್ತದೆ. ಈ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಮುಂದಿನಲ್ಲಿ ಬರ್ತದೆ, ಏನು ಬರ್ತದೆ ನಮ್ಗೆ ಗೊತ್ತಿಲ್ಲ. ಅಲ್ಲ, ಯಾಕೆ ಬರ್ಬೋದು ಅಂತ ಅನಿಸುತ್ತೆ ಈ ಕ್ಷೇತ್ರದಲ್ಲಿ? ಯಾಕಂದರೆ ಈ ಸಲ 5 ಗ್ಯಾರಂಟಿಗಳೇ ಮುಂದೋಗಿಬಿಟ್ಟಿದೆಯಲ್ಲ. 5 ಗ್ಯಾರಂಟಿಗಳಿಂದನೇ ಬರುತ್ತಾ? ಭಾಳ ಜನ ಈಗ ಗ್ಯಾರಂಟಿ ಮೇಲೆ ಇದ್ದಾರಲ್ಲ, ಗ್ಯಾರಂಟಿ ಮೇಲೆ ಇದ್ದಾಗ ಗ್ಯಾರಂಟಿಯನ್ನು ಇದು ಮಾಡ್ತಾರೆ, ಜನ ಸ್ವೀಕರಿಸ್ತಾರೆ. ಯಾಕಂದರೆ 5 ವರ್ಷದಲ್ಲಿ ಏನಾಗಿದೆ ಏನಿಲ್ಲ ಅಂತ ಅವ್ರಿಗೆ ಬಾಕಿ ಅವ್ರಿಗೆ ಗೊತ್ತಿರ್ತದೆ ಜನಕ್ಕೆ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅವ್ರನ್ನ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದವರು. 6 ಬಾರಿ ಆಗಿದ್ದಾರೆ, ಅವ್ರನ್ನ ನೋಡೇ ಇಲ್ಲ. ಮತ್ತಿನ್ನೇನು ಹೇಳೋದು? ನೋಡಿದ್ರೆ ಹೇಳ್ಬೋದಿತ್ತು, ನಾವು ನೋಡೇ ಇಲ್ಲ ಅವ್ರನ್ನ. 6 ಬಾರಿ MP ಆದರೂ ಕೂಡ ನಾವು ಒಂದ್ಸಲ ನೋಡಿಲ್ಲ ಅವ್ರಿಗೆ. ಏನು ಮಾಡಿದಾರೆ ಅಂತ ನಾವು ಅವ್ರಿಗೆ ಕೇಳ್ಬೇಕಾಗ ಅಲ್ವಾ? ಅಷ್ಟೇ, ನಾನು ಬೇರೆ ಹೇಳಲಿಕ್ಕೆ. ಸರ್ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಇದ್ದಾರೆ. ಈಗ ಅವರು ಡಾಕ್ಟರ್ ಆಗಿದ್ದರು, 3 ಬಾರಿ ML ಆಗಿದ್ದರು. ಅವ್ರು ನಮ್ಗೆ ಅಷ್ಟಿಲ್ಲ, ಅದಕ್ಕಿಂತ ನಾವು ಕಾಗೇರಿ ಅವ್ರಿಗೆ ಭಾಳ ಇದು ಮಾಡ್ತೀವಿ. ಆದರೆ ಏನು ಮಾಡೋದು, ಇಲ್ಲಿ ಪರಿಸ್ಥಿತಿ ಹಂಗಿದೆ. ಈಗ 5 ಗ್ಯಾರಂಟಿ ಮೇಲೆ ಹೋಗ್ತಾ ಇದೆ, ಅದನ್ನು ನಾವು ಇದು ಮಾಡ್ಲಿಕ್ಕಾಗಲ್ಲ. ಸರ್ ಯಾರೇ ಬಂದರೂ ಕೂಡ ಡೆವಲಪ್ಮೆಂಟ್ ಇರಬೇಕು, ನಿರೀಕ್ಷೆಗಳೇನು ನಿಮ್ಮದು? ಡೆವಲಪ್ಮೆಂಟ್ ನೋಡಿದರೆ ಕಾಂಗ್ರೆಸ್ನವ್ರು ಭಾಳ ದೇಶಪಾಂಡೆ ಸಾಹೇಬ್ರು ಇದ್ರ ಮೇಲೆ ಮಾಡ್ತಾರೆ, ಅದಷ್ಟೇ ನಮ್ಗೆ ಗೊತ್ತು. ಬೇರೆಯವರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ.